ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ ಬಂದು ಬೀಟ್ರೂಟ್ ತುರಿದ ಪಲ್ಯ ಹಾಗೂ ಗೋಧಿ ರುಬ್ಬಿದ ದೋಸೆ. ಒಳ್ಳೆಯ ಒಂದು ಕಾಂಬಿನೇಷನ್ ಇದು, ಹಾಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ಹಾಗೆ ನಾನು ಇಲ್ಲಿ ಒಂದು 3 ಗಂಟೆಯಷ್ಟು ಕಾಲ ಗೋಧಿಯನ್ನು ನೆನೆ ಹಾಕ್ತಾ ಇದ್ದೀನಿ. 3 ಗಂಟೆಯಿಂದ ಹಿಡಿದು ಒಂದು 8 ಗಂಟೆ ತನಕ ನೆನೆ ಹಾಕ್ಬೋದು. ನೆನೆ ಹಾಕದೆ ಹಾಗೇ ತೊಳೆದು ಕೂಡ ಗೋಧಿ ದೋಸೆ ಮಾಡ್ಬೋದು, ಆದರೆ ಮಿಕ್ಸಿ ಜಾರ್ ಹಾಳಾಗಿ ಹೋಗ್ತದೆ ಅಂತ ಅದನ್ನು ನಾವು ನೆನೆ ಹಾಕ್ತೇವೆ. ಮೊದಲೆಲ್ಲ ಕಡೆಯೋ ಕಲ್ಲಲ್ಲಿ ರುಬ್ಬುವಾಗ ಅದು ನೆನೆ ಹಾಕ್ತಾ ಇರಲಿಲ್ಲ. ಹಾಗೆ ಅಲ್ಲಿ ನೆನೆ ಹಾಕಿ ಇಲ್ಲಿ ನಾವು ಬೀಟ್ರೂಟಿಗೆ ರೆಡಿ ಮಾಡೋಣ. ಸ್ವಲ್ಪ ಡೀಪಾಗಿ ಬೀಟ್ರೂಟ್ ಪಲ್ಯ ಮಾಡುವಾಗ ಬೀಟ್ರೂಟನ್ನು ಸ್ವಲ್ಪ ಡೀಪಾಗಿ ಅದರ ಸ್ಕಿನ್ ತೆಗಿಬೇಕು. ಯಾಕಂದರೆ ಬೀಟ್ರೂಟಿಗೆ ಯಾವಾಗಲೂ ಒಂದು ಸಣ್ಣ ಮಣ್ಣಿನ ವಾಸನೆ ಇರ್ತದೆ. ಈ ಥರ ಸಿಪ್ಪೆ ತೆಗೆದ್ರೆ ಸ್ವಲ್ಪ ಡೀಪಾಗಿ ತೆಗೆದ್ರೆ ಬೀಟ್ರೂಟಿಗೆ ಯಾವುದೇ ಸ್ಮೆಲ್ ಇರೋದಿಲ್ಲ. ಅದು ಅಲ್ಲದೆ ಪ್ರತಿಯೊಂದು ತರಕಾರಿನ ಕೂಡ ನಾನು ತೊಳೆದು ಅನಂತರ ಕಟ್ ಮಾಡಿದ ನಂತರ ತೊಳೆಯೋದಿಲ್ಲ. ನೀವು ಹಾಗೆ ಮಾಡಿ, ತರಕಾರಿನ ಮೊದಲೇ ಚೆನ್ನಾಗಿ ತೊಳೆದಿಟ್ಕೊಂಡು ಕಟ್ ಮಾಡಿ ನಂತರದಲ್ಲಿ ಪಲ್ಯ ಅಥವಾ ಸಾರು ಏನಾದರೂ ಮಾಡಿ. ಇವಾಗ ನಾನು ಇವತ್ತು ತುರಿದು ಮಾಡೋದ್ರಿಂದ ಅದನ್ನು ದೊಡ್ಡ ಒಂದು ಹೋಲ್ಸಿದೆ ಅಲ್ವ, ಅದರಲ್ಲಿ ತುರಿತಾ ಇದ್ದೀನಿ. ನಮಗೆ ಬೇಕಾದ ರೀತಿಯಲ್ಲಿ ತುರಿಬೋದು. ಈ ತುರಿದ ಪಲ್ಯ ಮಾಡುವಾಗ ನಾವು ನೀರು ಸೇರಿಸೋಗಿಲ್ಲ. ನಾವು ಕಟ್ ಮಾಡಿದರೆ ಮಾತ್ರ ಚೂರು ನೀರು ಸೇರಿಸ್ತಾ ಹೋಗಬೇಕು. ತುರಿದ ಪಲ್ಯಕ್ಕೆ ನೀರಿನ ಅಗತ್ಯನೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾನು 2 ಬೀಟ್ರೂಟ್ ತಗೊಂಡಿದ್ದೆ. ಅದನ್ನು ಇವಾಗ ತುರಿದೆಲ್ಲ ಆದಮೇಲೆ ಅದಕ್ಕೆ ಸರಿಯಾಗಿ 2 ಬೀಟ್ರೂಟಿಗೆ ಒಂದು ಸಣ್ಣ ಈರುಳ್ಳಿ ಸಾಕಾಗ್ತದೆ. ಹಾಗೆ ಒಂದು 5-6 ಹಸಿಮೆಣಸಿನಕಾಯಿ. ಅದಕ್ಕಿಂತ ಜಾಸ್ತಿ ಖಾರ ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಮೊದಲೀಗ ಬೀಟ್ರೂಟ್ ಎಲ್ಲ ಕಟ್ ಮಾಡಿದ್ದಾಯಿತು, ಹಾಗೆ ಈರುಳ್ಳಿನ ಜೊತೆಗೆ ಕಟ್ ಮಾಡಿದ್ದಾಯಿತು, ಹಾಗೆ ಹಸಿಮೆಣಸಿನಕಾಯಿನ ಕೂಡ ನಾನು ಇಲ್ಲಿ ಕಟ್ ಮಾಡಿದ್ದಾಯಿತು. ಇನ್ನು ನಾವು ಪಲ್ಯಕ್ಕೆ ರೆಡಿ ಮಾಡಬೇಕು. ನಾವು ಯಾವುದೇ ಅಡುಗೆಗೆ ಕೊಬ್ಬರಿ ಎಣ್ಣೆ ತೆಗೆಯೋದು ಅಥವಾ ತೆಂಗಿನೆಣ್ಣೆ. ನಮಗೆ ಬೇರೆ ಎಣ್ಣೆಯಲ್ಲಿ ಅಭ್ಯಾಸ ಇಲ್ಲ, ಬೇರೆ ಎಣ್ಣೆಯಲ್ಲಿ ಅಡುಗೆ ಮಾಡಿ. ಹಾಗಾಗಿ ನಾನು ನಮ್ಮ ಇವತ್ತಿನ ಪಲ್ಯಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ. ಒಂದು 2 ಸ್ಪೂನ್ ಎಣ್ಣೆ ಸಾಕು. 1.5ರಿಂದ 2 ಸ್ಪೂನ್ ಒಳಗಡೆ ಎಣ್ಣೆ ಹಾಕಿ. ಚಿಕ್ಕ ಸ್ಪೂನಲ್ಲಿ ಹೇಳ್ತಾ ಇದ್ದೀನಿ ನಾನು, ದೊಡ್ಡ ಸ್ಪೂನಲ್ಲ. ಹಾಗೆ ಮೊದಲು ನಾವು ತುರಿದೆಲ್ಲ ಆದಮೇಲೆ ಬಾಣಲಿ ಬಿಸಿ ಮಾಡಿ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಸಿಡಿಸಿ. ಕರಿಬೇವು ಸೊಪ್ಪು ಕೂಡ ಹೀಗೆ ಹಾಕಲಿಕ್ಕೆ ಹೋಗಬೇಡಿ, ಕೆಲವರು ಫಸ್ಟೇ ಹಾಕ್ತಾರೆ. ಅದು ಬೀಟ್ರೂಟ್ ಪಲ್ಯ ಎಲ್ಲ ಆದಮೇಲೆ ಅದು ಕಪ್ಪಗಾಗುತ್ತೆ, ಆಗ ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ. ಈಗ ನೋಡಿ, ಇದಕ್ಕೆ ಎಲ್ಲ ಸಿಡಿಸಿದ ಮೇಲೆ ನಾನು ಬೀಟ್ರೂಟ್ ಕಟ್ ಮಾಡಿದ್ದು ಎಲ್ಲ ಒಟ್ಟಿಗೆ ಹಾಕಿದೆ ಅಲ್ವ, ಎಲ್ಲವನ್ನು ಹಾಕಿದೆ. ಹಾಕಿ ಇವಾಗ ರುಚಿಗೆ ತಕ್ಕ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಬೇಕು. ನಾವು ಅದು ಬೇಯುವಾಗ ನಾವು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಯಾವುದೇ ಅಡುಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಬೇಗನೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಬೇಯಲಿಕ್ಕೆ ಬಿಟ್ಟಾಗ ನಾವು ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಬೋದು. ಇಲ್ಲಿ ನಾನು ಒಂದು 2 ಚಿಟಿಕೆ ಅರಿಶಿನ ಪುಡಿ ಹಾಕಿದೆ, ಹಾಗೆ 1 ಚಿಟಿಕೆಯಷ್ಟು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಆಪ್ಷನಲ್ ಇಲ್ಲ, ಬೇಕಂದರೆ ಮಾತ್ರ ಹಾಕ್ಬೋದು. ನನಗೆ ಹಾಕಿದರೆ ಟೇಸ್ಟಿಯಾಗಿರ್ತದೆ ಅಂತ ನಾನು ಹಾಕೋದು. ನಿಮಗೆ ಬೇಡ ಅಂದರೆ ಬಿಟ್ಟು ಬಿಡಿ, ಯಾಕಂದರೆ ಹಸಿಮೆಣಸಿನ ಖಾರ ಇದೆ ಅಲ್ವ, ಹಾಗೆ ಅದು 2 ಖಾರ ಸೇರುವಾಗ ತುಂಬ ಚೆನ್ನಾಗಿರ್ತದೆ. ಹಾಗೆ ಈಗ ನಾವು ಕರಿಬೇವು ಸೊಪ್ಪನ್ನು ಹಾಕುವ. ಅದು ಬೀಟ್ರೂಟ್ ಬೇಯ್ತಾ ಬರುವಾಗ ಒಂದು 80% ಬೆಂದಾಗ ನಾವು ಕರಿಬೇವು ಸೊಪ್ಪನ್ನು ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರದಲ್ಲಿ ಒಂದು 5-6 ಪೀಸ್ ಬೆಳ್ಳುಳ್ಳಿನ ಗುದ್ದಬೇಕು. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದಲ್ವ, ಗುದ್ದಿ ಹಾಕಿ. ಹಾಗೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ತುರಿದ ತೆಂಗಿನ ತುರಿಯನ್ನು ಹಾಕಬೇಕು. ಪಲ್ಯಕ್ಕೆಲ್ಲ ಕೆಲವರು ತುಂಬ ತೆಂಗಿನ ತುರಿ ಹಾಕ್ತಾರೆ, ಬೇಡ ಪಲ್ಯಕ್ಕೆಲ್ಲ ಆದಷ್ಟು ಕಮ್ಮಿ ತೆಂಗಿನ ತುರಿ ಹಾಕಿ. 1 ಸ್ಪೂನ್ 2 ಸ್ಪೂನು ಸಣ್ಣ ಒಂದು ಹಿಡಿ ಹಾಕಿದರೆ ಸಾಕಾಗ್ತದೆ. ಈಗ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ನೋಡಿ. ನೋಡ್ತಾ ಇದ್ದಾಗೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಇವಾಗ ನಾವು ನೆನೆ ಹಾಕಿದ ಗೋಧಿ ಇದೆ ಅಲ್ವ, ಅದರ ಹತ್ರ ಹೋಗಬೇಕು. ನಮ್ಮ ಪಲ್ಯ ಅಂತೂ ಸೂಪರ್ ಪಲ್ಯ. ನೀರಂತೂ ಹಾಕಲೇ ಇಲ್ಲ ನಾನು, ಒಂದು ಡ್ರಾಪ್ಸ್ ನೀರು ಹಾಕಲಿಲ್ಲ. ನಿಮ್ಗೆ ಗೊತ್ತಲ್ವ, ನೀರು ಹಾಕದೇ ಮಾಡಿದ ಪಲ್ಯ. ಯಾಕಂದರೆ ತುರಿದಾಗ ನಾವು ನೀರು ಹಾಕಬೇಕಾದ ಅಗತ್ಯನೇ ಇಲ್ಲ. ಇವಾಗ ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಇನ್ನು ಮುಂದಿನ ಕೆಲಸ ಬಂದು ನಮ್ಮ ಗೋಧಿಯನ್ನು ಚೆನ್ನಾಗಿ ತೊಳಿಬೇಕು. ಒಂದು 3 ಸಲ ತೊಳಿಬೇಕು ಗೋಧಿನ. 3 ಸಲ ತೊಳೆದ ಮೇಲೆ ಮತ್ತೆ ನೀರು ಹಾಕಿ 1 ಹಿಡಿ ತೆಂಗಿನ ತುರಿ ಹಾಕಿ ಅದನ್ನು ಚಿಕ್ಕ ತರಿಯಾಗಿ ರುಬ್ಬಿ. ತೆಂಗಿನ ತುರಿ ಕೂಡ ಹಾಕಲೇಬೇಕು ಅಂತ ಇಲ್ಲ, ಡಯಟ್ ಎಲ್ಲ ಮಾಡುವವರು ತೆಂಗಿನ ತುರಿಯನ್ನೆಲ್ಲ ಹಾಕಬೇಡಿ. ಹಾಗೆ ಮಾಡಿ ನಾನೀಗ ಟೇಸ್ಟ್ಗೋಸ್ಕರ ತೆಂಗಿನ ತುರಿ ಹಾಕೋದು. ಮತ್ತು
ನಮ್ಮೂರ ಕಡೆ ಎಲ್ಲ ತೆಂಗಿನಕಾಯಿ ಇಲ್ಲದೆ ಅಡುಗೆನೇ ಇಲ್ಲಲ್ವ, ಹಾಗಾಗಿ ನಾನು ತೆಂಗಿನ ತುರಿ ಸೇರಿಸಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ನಾವು ಚಿರೋಟಿ ರವೆಗಿಂತ ಸಣ್ಣದಾಗಿ ರುಬ್ಬಬೇಕು. ಫುಲ್ಲು ನೈಸ್ ಆಗಬಾರ್ದು, ದೊಡ್ಡ ತರಿನೂ ಕೂಡ ಇರಬಾರ್ದು, ಒಂದು ಸಣ್ಣ ತರಿ ಹೌದೋ ಅಲ್ವಾ ಅನ್ನುವಂತಹ ತರಿಯಲ್ಲಿ ನಾವು ಅದನ್ನು ರುಬ್ಬಿ ತೆಗಿಬೇಕು. ಬೇಗ ಎಲ್ಲ ಒಂದು 10 ನಿಮಿಷಕ್ಕೆಲ್ಲ ರುಬ್ಬಿ ಆಗ್ತದೆ ಮಿಕ್ಸಿಯಲ್ಲೆಲ್ಲ. ಇವಾಗ ನೋಡಿ, ಬೇಕಂದ್ರೆ ನಿಮ್ಗೆ ಇನ್ನೂ ಸ್ಮೂತ್ ಬೇಕಂದ್ರೆ 1 ಸ್ಪೂನ್ ಅನ್ನ ಕೂಡ ಹಾಕ್ಬೋದು. ನಾನು ಅದು ಹಾಕೋದಿಲ್ಲ. ತೆಂಗಿನ ತುರಿ ಹಾಕಿದ ತಕ್ಷಣ ನನಗೆ ಸ್ಮೂತಾಗಿ ಸಿಗುತ್ತೆ ದೋಸೆ. ಇದು ಈಗ ರುಬ್ಬಿ ಈಗಲೇ ಮಾಡಬೇಕು. ಒಂದೆರಡು ಅವರ್ಗಿಂತ ಮೇಲೆ ಇಟ್ಟರೆ ಈ ದೋಸೆ ಇಟ್ಟು ಹುಳಿ ಬರುತ್ತೆ. ಇಲ್ಲಾಂದರೆ ಅದನ್ನು ಉಳಿದರೆ ಫ್ರೀಝರ್ ಒಳಗಡೆ ಇಡಬೇಕು, ಫ್ರಿಜ್ಜಲ್ಲಿ ಇಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಹುಳಿ ಬರುತ್ತೆ. ಹಾಗಾಗಿ ಈಗ ನಮ್ಮದು ರುಬ್ಬಿದ್ದಾಯಿತು. ಇನ್ನು ಇದಕ್ಕೆ ಬೇಕಾದ ಒಂದು ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಸಿ ಇದನ್ನು. ಅದಕ್ಕಿಂತ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದು ಮೊಸರಿನ ಅಳತೆಗೆ ಮಾಡಿದರೆ ಸಾಕಾಗುತ್ತೆ, ಆಗ ದೋಸೆ ಚೆನ್ನಾಗಿ ಬರ್ತದೆ. ಈಗ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡಿ ನಂತರದಲ್ಲಿ ಸಿಮ್ ಅಥವಾ ಮೀಡಿಯಮ್ನಲ್ಲಿ ಇಟ್ಕೊಂಡು ದೋಸೆ ಮಾಡಬೇಕು. ಯಾಕೆಂದರೆ ಬಿಸಿ ಬಿಸಿ ಕಾವಲಿಯಲ್ಲಿ ದೋಸೆ ಮಾಡಿದರೆ ನಮ್ಮ ಸೌಟೊಳಗಡೆ ಅದು ಎದ್ದು ಬರುತ್ತೆ, ಸೌಟಡಿಯಲ್ಲಿ. ಹಾಗಾಗಿ ಇದನ್ನು ಫುಲ್ ಹೈ ಫ್ಲೇಮಲ್ಲಿಟ್ಟು ನಂತರದಲ್ಲಿ ಸಿಮ್ಮಲ್ಲಿಟ್ಟು ಮತ್ತೆ ಬೇಯುವಾಗ ಹೈ ಫ್ಲೇಮಲ್ಲಿಟ್ಟು ಮುಚ್ಚಿಡಿ. ಹಾಗೆ ಒಂದೊಂದೇ ದೋಸೆಯನ್ನು ಮಾಡ್ತಾ ಹೋಗಿ. ಬಿಸಿ ಬಿಸಿ ತಿನ್ನುವರಿದ್ದರೆ ಹಾಗೆ ಬಿಸಿ ಬಿಸಿ ಕೊಟ್ಟುಬಿಡಿ. ಗೋಧಿ ದೋಸೆ ಅಂದರೆ ಇದು ಅನಾದಿ ಕಾಲದಿಂದ ಬಂದಂತಹ ಒಂದು ಬ್ರೇಕ್ಫಾಸ್ಟ್ ಅಲ್ವ. ಇವಾಗ ಜನಗಳು ಮಾಡೋದು ಕಮ್ಮಿ ಆಗಿದೆ, ಯಾಕಂದರೆ ಪ್ಯಾಕೆಟ್ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಅದರಲ್ಲಿ ಶುಗರ್ ಎಲ್ಲವೂ ಮಿಕ್ಸ್ ಇದೆ. ಹಾಗಾಗಿ ಆದಷ್ಟು ಗೋಧಿಯನ್ನು ರುಬ್ಬಿ ಮಾಡಿ. ತುಂಬ ಈಸಿ ಇದೆ, ಅದೆಲ್ಲ ಕಷ್ಟದ ಕೆಲಸ ಅಲ್ಲವೇ ಅಲ್ಲ. ನಾವಲ್ಲಿ ಗೋಧಿ ಹಿಟ್ಟು ಕಲಸುವಷ್ಟು ಕೆಲಸ ಇರೋದು, ಅಷ್ಟೇ ಇರೋದು. ಹಾಗೆ ಈಗ ಒಂದೊಂದು ದೋಸೆಯನ್ನು ರೆಡಿ ಮಾಡಿ ಜೊತೆಗೆ ನಮ್ಮ ಬೀಟ್ರೂಟ್ ಪಲ್ಯದಲ್ಲಿ ದೋಸೆಯನ್ನು ತಿನ್ನೋಣ. ಎಲ್ಲರೂ ಇದನ್ನು ನೋಡಿ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಕೂಡ ಗೋಧಿ ದೋಸೆ ಮಾಡಿಕೊಡಿ. ಔಟ್ಸೈಡ್ ಫುಡ್ಡೆಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಮನೆಯಲ್ಲೇ ಮಾಡಿಕೊಡಿ. ತಿಂಡಿಯಲ್ಲಿ ಸೋಮಾರಿತನ ತೋರಿಸಬೇಡಿ. ಹಾಗೆ ನನ್ನ ಇವತ್ತಿನ ದೋಸೆ ಮತ್ತು ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಟಾಟಾ ಬಾಬಾ. ಇನ್ನೊಂದು ಒಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ.